ಹಂಗಾರ ನೀರ್ ಕುಡ್ಕೊಂತ ತೆಗಿನ್ಯಾಗ ಬರ್ತಾ ಹೋಗ್ಬೋದು ಏನಾಗತ್ ನೋಡ್ಬಿಡ್ರಿ ಬಂದ್ ಇಟ್ಕೊಂಡ್ಬಿಡ್ರಿ. ಹಂಗ ಹೇಳುದಲ್ರಿ ರೈತರ ಅನ್ನನ ತಿನ್ನಬಾರ್ರಿ ನೀವು. ಕಂಬ ವೈರ ಅದನ್ನ ಅಲ್ಲ ಈಗ ನೀವು ಒಬ್ಬರ ಮೇಲೆ ಒಬ್ರು ಯಾಕೆ ಹಾಕತ್ತೀರಿ ಇಲಾಖೆ? ನೀವು ಕೆಲಸ ಮಾಡೋಲ್ಲ ಅಂದ್ರ ನೀವು ಟೆಂಡರ್ ಕೊಟ್ಟಿರಿ ಸರ್ ರಿಪೇರಿ ಮಾಡೋರು ಹೌದಲ್ರಿ? ಅವ್ರು ಟೆಂಡರ್ದವ್ರು ಬುಡಕ್ ಬಂದಿಟ್ಟು ಎಂಸಿಲ್ ವೈಸ್ ಅವ್ರನ್ನ ಕೊಟ್ರ ಅಂತ ತಿಳ್ಕೊರಿ. ನಾವು 7,000 ರೂಪಾಯಿ 8,000 ರೂಪಾಯಿ ಖರ್ಚು ಮಾಡಿ ತಗೊಂಡ್ ಹೋಗಿರ್ತಾವ. ನೀವು ಅದನ್ನ ಚೆಕ್ ಮಾಡ್ಲಿ ಅಂದ್ರೆ ಸರ್ಕಾರಕ್ಕೆ ನೀವು ಮೋಸ ನಮ್ದು ಎಲ್ಲಾರು ಈಗೇನ್ ನಾವು ಹೇಳಕತ್ತಾರಿಲ್ಲ, ನಮ್ಮ ಎಲ್ಲಾರ್ದು ಇಲಾಖೆ ಮೀಟಿಂಗ್ ತಗೊಂಡು ನಾವು ಅದನ್ನೆಲ್ಲ ಸರಿಪಡಿಸಿ ಮೇಲಾಧಿಕಾರಿಗಳು ಮಾಡಿ ಏನು ಆಗ್ಲಿಲ್ಲ. ಮೀಟಿಂಗ್ ತಗೋಬೇಕಂದ್ರ ರೈತರ ಹೊಲ ಬೆಳಿ ಬಿಸಿಲು ಒಳಗೆ ಈಗ 3 ತಿಂಗಳು ನೀರ್ ಹಾಸ್ಬೇಕು, ಬೆಳಿ ಬೆಳೆಸ್ಬೇಕು, ನಿಮ್ಗೆಲ್ಲ ಅನ್ಬೇಕಲ್ಲ ಡಿ ಸಿಕ್ಕಲ್ಲ. ನೀವೆಲ್ಲ ಸರಿ ಸೌಕರ್ಯ ಯಾವ್ದಕ್ ಮಾಡಿದ್ರಿ? ಇದನ್ನೆಲ್ಲ ಡಿಪಾರ್ಟ್ಮೆಂಟ್ ಮತ್ತೆ ಯಾವ್ದಕ್ ಬೇಕ್ರಿ? ಮತ್ತೆಲ್ಲ ಬಂದ್ ಮಾಡಿಬಿಡ್ರಿ ಇದನ್ನ. ಅಲ್ಲಿ ಏನ್ ಮಾಡ್ತಾರ ರೈತರನ್ನ ಒಂದ್ ಸೈಡ್ ಒಂದ್ ಪೀಸ್ ಚಾಲು ಮಾಡೋದು. 2 ದಿವಸ ಒಂದ್ ಸೈಡ್ ನೀರ್ ಹಚ್ಕೋದು, 2 ದಿವಸ ಒಂದ್ ಸೈಡ್ ನೀರ್ ಹಚ್ಕೋದು. ಈ ರೀತಿ ಯಾವಾಗ ಬದಲಾವಣೆ ಮತ್ತೆ ಇನ್ನೊಂದು ಇದ ರೈತನ ಹಿಂಗ ಆಗೋ ಉದ್ದೇಶಕ್ಕಾಗಿ 19ರಾಗ ರೊಕ್ಕ ತುಂಬಿದ ಅವ್ರಿಗೆ ನೀವು ಎಟ್ಟಿ ಕಂಬ ಅಷ್ಟ ಕೊಟ್ಟೆ. ನಾವು ಅಡಿಷನಲ್ ಟಿಸಿ ಮಾಡಿಕೊಟ್ರೆ ಸಮಸ್ಯೆ ಬಗ್ಗೆ ಇರ್ಬೇಕಿತ್ತ. ಇಲ್ಲ ನಿಮ್ಗೆ ಅಡಿಷನಲ್ ಟಿಸಿದು ಕ್ಲಿಯರ್ ಯಾವ ಊರ್ರಿ? ಆಮೇಲೆ ಸಿಸಿ ಕ್ಯಾಮ್ರಾ ಕುಣಿಸಿವ್ ಸರ್. ನಾವು ಸಿಸಿ ಕ್ಯಾಮ್ರಾ ಕುಣಿಸ್ರಿ ನಾವ್ ಯಾರು ರೈತರು ಬಾದ್ರ ಅಂದ್ರ ಅವ್ರು ಅನಧಿಕೃತವಾಗಿ ಇದ್ದವ್ರ ಹುಡುಗರು ತಗೊಂಡ್ಬರ್ತಾರೆ. ಅವ್ರು ಬರಲ್ಲ ದಬ್ಬಾಳಿಕೆ ಮಾಡ್ಬೇಕು. ನಾವ್ ಹಾಕೋರು ಬಡದಾಟ ಅರ್ಜಿ ಕೊಟ್ಟರು ಸ್ಪಾಟಿಗೆ ನೀವು ಯಾರು ಆಗಿಲ್ಲ. ನಿಮ್ದು ರಿಸೀವ್ಡ್ ಐತಿ ಇಲ್ಲಿ 18/2/2026 ನೀವು ಸ್ಪಾಟ್ ಇನ್ನು ಮಟ್ಟ ನಿಮ್ಮ ಅಧಿಕಾರಿಗಳು ಯಾರು ಹೋಗಿಲ್ಲ ಅಂದ್ರ ಇವತ್ತಿನ ಜಮಾ ಕೊಡ್ತಾರೆ. ಸರ್ ಅದು ಟಿಸಿ ಬಿ ಎಸ್ ಪಟೇಲ್ ಟಿಸಿ ಅಂತ 63 ಕೆವಿ ಟಿಸಿ ಸರ್ ಅದ. ಅದು ಹೋದ್ ಸರಿ ಏನೈತಿ 4 ಸಾರಿ ಸುಟ್ಟಿದ್ ಸರ್. ಯಾತ್ರ ಸಂಬಂಧ ಸುಡ್ಲಾಕತ್ತದ ಓವರ್ ಲೋಡ್ ಸರ್ ಅದ. ಅದ್ರ ಮೇಲೆ ಬೋರ್ಡ್ಗಳು ಅದಾವ ಸರ್. ಅವ ಎಟ್ ಅದಾವು ಏನ ಟೋಟಲ್ ಸರ್ ಅವರು ಲಿಸ್ಟ್ ಇದೆ ಸರ್. 15 ಮಿನಿಟ್ ಅವ್ರು ನೀರ್ ಹೆಂಗ್ ಕುಡಿತಾರು? ಮತ್ ಏನಾರ ಕೇಳಕ್ ಹೋದ್ರ ಮಾತ್ ಇದ್ರ ನಾವ್ ರೈತನ ಮಕ್ಕಳು, ನಾವು ಲೈಮನ್ ನಿಂದ ಹೇಳದ ಮಂತ್ರಿ ಮಟ್ಟ ಅದ್ರ ಹೇಳ್ತಾರ ನಮಗ ನಾವು ರೈತನ ಮಕ್ಕಳು. ಆ ಭಾಷೆ ಯಾರು ಮಾತಾಡಕ್ ಹೋಗ್ಬಾರ್ರಿ. ಮ್ಯಾಲ ನಾವು ರೈತಿಗೆ ಯಾರು ತೊಂದ್ರೆ ಕೊಡತ್ತಾರಲ್ಲ ರೈತನ ಮಕ್ಕಳನ್ನ ಒಟ್ಟ ಅನ್ಬಾರ್ದು. ರೈತನ ಮಕ್ಕಳ ನಾವು ನಿಜವಾಗಿಯೂ ರೈತನ ಮಕ್ಕಳು ಇರ್ತಾವ ಯಾರು ಮಾಡೋದು ಅಂತ ಅವ್ರು 15 ದಿವಸ ಗಂಟೆ ನೀರ್ ಹೆಂಗ್ ಕುಡಿದು ಹೊಲಾಗ ದನಗಳು ಎಲ್ಲಿ ಹಿಡಿದು ಮೊದ್ಲೇ ಕೆರಿಗೊಳಗ್ ಬೈತಿಸತಾವ ನೀರ. ಇನ್ನೂ ನೀವು ಸಮರ್ಥನೆ ನಿಮ್ಮ ಅಧಿಕಾರಿಗಳನ್ನ ನಿಮ್ ಕೆಲಸ ಮಾಡೋದು ನೀವು ಇನ್ನೂ ಸಮರ್ಥನೆ ಮಾಡ್ಕೋತಾರ ಅಂದ್ರ ಮತ್ತೆ ನೀವ್ ಏನ್ ಹೇಳಿದ್ರು ಸರ್? ನಾವು ಹೇಳ್ರಿ ನಿಮ್ಮ ಅಧಿಕಾರಿಗೆ ಹೇಳ್ರಿ ಯಾಕೆ ಇಟ್ಟಿದ್ದಾರೆ ಸರ್? ಇಲ್ಲ ಸರ್ ಅವ್ರು ಮಾಡಿ ಗೊತ್ತಾಗಿ ಸರ್ ನಮ್ಗೂ ಸರ್ ಅವ್ರು ಮಾಡತಾರ ಅನ್ನೋದು ಗುರ್ತು ಹಂಗೆ ಇಲ್ದೇ ಇರ್ತದ. ನಮ್ಗೆ ಯಾರು ಹೇಳಿಲ್ಲ ಸರ್. ಅವ್ರು ಕನ್ಸ್ಯೂಮರ್ ಅವ್ರನ್ನೂ ಕರ್ಸಿದೆ ಸರ್. ನಾನು ಯಾರು ಹೇಳಿದಾರ ಅಂತ ಇಲ್ಲ, ನಾವಾಗೆ ಮಾಡತ್ತು ಅಂತ ಅವ್ರು ಹೇಳಿದಾರೆ ಸರ್. ಅವ್ರು ಕಲ್ಲಪ್ಪ ಕಲ್ಲಿಂಗ್ನವ್ರು ಅಂತೇಳಿ ಮತ್ತೆ ಇನ್ನೊಬ್ರು ಮಾಡೋದು ಅಂತ ಹೇಳಿ ಸರ್. ಇವರು 18ನೇ ತಾರೀಕಿಗೆ ನಿಮ್ಗೆ ಅರ್ಜಿ ಕೊಟ್ಟಾರ. ನೀವು ಯಾವಾಗ ಹೋಗಿ ಭೇಟಿ ಆಗಿದಾರೆ? ಇವ್ರು ಅವ್ರಿಗೆ ಹೊಲಕ್ ಹೋಗಿದವ್ರಿ ನೋಡಿದ್ರಿ, ಬಟ್ ಅವ್ರನ್ನು ಕರ್ಸಿದವ್ರಿ. ಅವ್ರ ಕನ್ಸ್ಯೂಮರ್ ಕರ್ಸಿದವ್ರಿ. ನನ್ ಗೊತ್ತಿಲ್ಲ ಹೇಳಿ. 35,000 ರೂಪಾಯಿ ಅದು ದುಡ್ಡು ನಮ್ದರ. ಅದು ಬಳಿಕೆ ಸರಿಯಾಗುತ್ತೆ. ದುಡ್ಡು ನನ್ನ ಬಳಿಕೆ 35,000 ರೂಪಾಯಿ ವೇಸ್ಟ್ ಆಗ್ಬಾರ್ದು. ಅದನ್ನ ಕುಂಸಿದಕ್ಕೆ ಒಂದು ತಿಂಗಳ ಹಿಡಿಬೇಕ, ದುರ್ಬಳಕೆ ಆಗ್ಬಾರ್ದ್ರಿ. ಅದನ್ನ ಎಲ್ಲಾ ಸಿಸ್ಟಮ್ ಸರಿ ಮಾಡಿ ಅಂತೇಳಿ ಇದೊಂದು ಇಲಾಖೆ ನಿಮ್ಮ ಅಧಿಕಾರಿಗಳು ನಿಮ್ಗ ಯಾವ ಸಿಸ್ಟಮ್ ಸರ ಇದೆ ಈ ಸಿಸ್ಟಮ್ ಸರಿ ಮಾಡಕ್ ತಿಳ್ಕೊರಿ. ಇದನ್ನ ಹಂಗ ತಿಳ್ಕೊಂಡ್ ಕಾಲಾಗ ಹೋಗ್ಬಾರ್ದು. ಈಗ ಮೊನ್ನೆ ಮೀಟಿಂಗ್ ದಾಗ ಒಂದ್ ತಿಂಗಳ ಆತರಿ ಮಾಡಿ ಬಂದೆ ಬರೋಲ್ಲ ಎಲ್ಲ 200 ರೂಪಾಯಿ ಕೊಡದಾರ. ಅವ್ರನ್ನ ಏನೇ ಕೂಲಿ ಕಳಿಸ್ ಮರಗೊಳ ಕಳಿತೆ ಹಚ್ಕೋತಾರ. ಅವ್ರು ನಾವು ಇಲ್ಲೂ ನಾವ ಕೊಡತ್ತವ್ರಿ. ಮತ್ತೆ ಇಲ್ಲಿ ಯಾರು ಕೊಡತ್ತಾರ? ನೀವ ಕೊಡತ್ತೀರ? ನಾವ ಕೊಡತ್ತವ್ರೆ. ಮತ್ತು 200 ರೂಪಾಯಿ ಮೇಲಿಂದವ್ರಿ. ಅದನ್ನ ಬಚಾವ್ ಮಾಡೋರು ಅವ್ರ ಗಂಟಾ ಮಾಡೋರು. ಅದನ್ನ 7,000 ಕೊಟ್ಟದ್ ನೋವು ಇಲ್ರಿ. ಒಂದ್ ಡಿಸಿರ್ ಒಂದ್ ಗಡ್ಯಾಗ್ರೆ ಅವ್ರು 2 ಡಿಸಿ ಹಿಡಿದಾಗ ನಾವ್ ಹಿಡಿದಾಗ್ರೆ ಅದನ್ನು ಒಂದ್ ಹೇಳಿ ಕೊಟ್ಟಾರ. ನಾವು ಆಟಾರು 200 ತಗೊಂಡ್ರ. ಪ್ರತಿಯೊಂದು ಸಮಸ್ಯೆ ನಿಮ್ ಕೇಳಿ ಇದೆ. ವಿಡಿಯೋ ಒಳಗೂ ಇದೆ, ವಿಡಿಯೋ ಅಂತ ನೀವು ಎಸ್.ಸಿ. ಸಾಹೇಬ್ರು ಅಲ್ಲಿ ಒಂದ್ ತಿಂಗಳೊಳಗೆ ಅದನ್ನ ಬಗೆಹರಿಸ್ತಾರೆ ಅಂತ ಇನ್ನೂವರೆಗೆ ಪಾಪ ಬಗೆಹರಿಸಲ್ಲ. ಓಡಾಡುತ್ತ ಇವತ್ತಿನ ಲೈಮನ್ಗಳು ಹೋಗಿದಾರೆ. ನಮ್ಗೆ ಜಾಗ ಕಳಿಸ್ತಾರ ಲೈಮನ್ಗಳು. ಈಗ ಸದ್ಯ ಹೋಗಿದಾರೆ. ಈಗ ಸದ್ಯ ಕೂಡ ಮಾತಾಡೋದು ಹೋಗಿದಾರ. ಏನಂತ 2019 ಡಿಸಿ ಮಾಡ್ಕೊಡಕ್ ನಿಮ್ಗೆ ಏನಾಗತೈತಿ? ರೊಕ್ಕ ತುಂಬ ಮಾಡ್ಕೊಡುವಾಗಿದೆ. ಚಿಕ್ಕಾ ಸಾಹೇಬ್ ಅಂತ
ದುಡ್ಡು ದುರ್ಬಳಕೆ ಆಗ್ಬಾರ್ದು. ನಮ್ಮ ಸರ್ಕಾರದ ದುಡ್ಡು ನಾವು ಟ್ಯಾಕ್ಸ್ ಕಟ್ಟಿದಂತದ ಅದು ಸದುಪಯೋಗ ಆಗ್ಬೇಕ. ಸಾವಿರಾರು ಕೋಟಿ ಬಜೆಟ್ನೊಳಗ ಆದ್ರೂ ಕೂಡ ನಮ್ಗೆ ಈ ರೀತಿ ಇನ್ನೂ ಪರಿಸ್ಥಿತಿ ನಮ್ಮ ಒಳಗೆ ನಾವು ಇನ್ನೂ ಅದಾವ ಅಂದ್ರ ಅದು ನಾಚಿಕೆ ವಿಷಯ ಸರ್. ಅದು ಇದು ಇಲ್ಲಿ ಅಭಿವೃದ್ಧಿ ರೈತರಾಗಂತ ಅಧಿವೇಶನ ಕಟ್ಟಿ ಅಧಿವೇಶನ ಸಾವಿರಾರು ಕೋಟಿ ಹಾಳು ಮಾಡ್ತಾರ. ಇಲ್ಲಿ ನೋಡಿ ಸದ್ಯ 15 ದಿವಸ ಆಗ್ತದೆ ಜಗ್ರಿ ಬೇರೆ ಮತ್ ನಾ ಕಟ್ಟಿಗೆ ಎರಡು ಸದ್ಯ ಹುಡ್ಡಿನ ಟ್ಯಾಕ್ಟರ್ ಹಾಕತ್ರ ಟ್ರ್ಯಾಕ್ಟರ್ ಬಿಲ್ಲಿಂಗ್ ಗಾಡಿ ಹತ್ತೈತಿ. ಮನುಷ್ಯ ನಡ್ಕೊಂಡ್ ಮಾಡ್ರ ಕಟ್ಟಿಗೆ ನಿಲ್ಸಿದಾರ ಅಂತ ಹತ್ತದಲ್ಲಿ ಮನುಷ್ಯಕ್ಕೆ ಹಾಕತ್ರಿ. ಮತ್ ಏನ್ ಕೆಲಸ ಮಾಡಿದಂಗ ಅಂತ ಅನ್ನೋದು ನಮಗೆ ಫಸ್ಟ್ ನಿಮ್ ಇಲಾಖೆ ಬರೋ ಅವಶ್ಯಕತೆ ನಮ್ದು ಏನೈತಿ ಸರ. ನಮ್ಮ ಹೊಲ ಕೆಲಸ ಇರ್ತಾವಲ್ರಿ ಅವಶ್ಯಕತೆನೇ ಇಲ್ಲಿ ಬರುದಿಲ್ಲ. ಏನೋ ನೋಡ್ರಿ ಹಿಂದ ಮುಂದ ಆಗ್ಬೋದು 10% ಆಗ್ಲಿ ಕೆಲಸದಾಗ 100% ವಿಳಂಬನ ಆಗತೈತಿ ಅಂದ್ರ ತಾರತಮ್ಯ ಅಲ್ಲ ಸರ. ಅದ್ ಸರಿಯಾಗಿ ಯಾಕಂದ್ರ ಏನ್ ಪುಕ್ಷಕ್ಕೆ ಯಾರು ಕೆಲಸ ಮಾಡತ್ತಿಲ್ಲ. 60,000 ಲಕ್ಷ ಪಗಾರ ತಗೋತೀರಿ, ಕೆಲಸ ಮಾಡ್ರಿ. ಮತ್ತ ಅವ್ರು ಹೋಗಿ ಟ್ರ್ಯಾಕ್ಟರ್ದಾಗ ತರ್ತಾವ ಅಂತಂದ್ರೆ ರೈತರು ಹಂಗ ತೊಗೊಂಬಂದ್ ಕೊಡ್ರಂತೆ ಜವಾಬ್ದಾರಿ. 7,000 ರೂಪಾಯಿ ಖರ್ಚು ಮಾಡಿದ್ರಿ ನೋಡ್ರಿ 7,000 ರೂಪಾಯಿ ರೈತ ನಾವು 23 ಮಂದಿ ಊಟ ಜಿರಾಕ್ಸ್ ಆಗ್ಬಿಟ್ರೆ ನೋಡ್ರಿ. ಮತ್ತೆ ಜಿರಾಕ್ಸ್ 200 ರೂಪಾಯಿ ತಗೊಂಡ್ರಿ. ಮತ್ ನೀವ್ ಏನ್ ಕೆಲಸ ಮಾಡ್ತೀರಿ? ಈ ಬೆಳಗಾವದಾಗ ಮೀಟಿಂಗ್ ಆಗಿ ಬಂದಿಂದು ಈ ಸಮಸ್ಯೆ ಆಗೈತೆ ಅಂದ್ರ ಮತ್ ನೀವ್ ಏನ್ ಕೆಲಸ ಮಾಡಿದಂಗ ಆತು ಹೇಳ್ರಿ. ನನಗೆ ಪ್ರಶ್ನೆ ರೀಸೆಂಟ್ ಈಗಿಂದ ನೀವು ಇನ್ನೊಂದು ಹೇಳ್ತಾರೆ ಸಮರ್ಥನೆ ಮಾಡ್ಕೋತಾರೆ. TC ಒಂದ ದಿವಸಕ್ಕೆ ಸುಡೋದು ಸಮರ್ಥನೆ ಮಾಡ್ಕೋತಾರೆ. ಈಗ ಅಧ್ಯಕ್ಷರು ಮೊದ್ಲು ಹಂಗಿತ್ರಿ ಎಲ್ಲ ಬೈಲಹೊಂಗಲಿಂದ ಕೊಡ್ತಿದ್ವಿ. ಇನ್ನೊಂದು 2 ವರ್ಷ 3 ವರ್ಷದಿಂದ ಎಲ್ಲ ಬೈಲಹೊಂಗಲಿಂದ ಹೋಗುದು ಬರುದು ಇದು ಆಗೋದು ಬೇಡ ಅಂತಂದ ಇಲ್ಲಿ ಕಿತ್ತೂರು ಹೆಡ್ ಕ್ವಾರ್ಟರ್ ತಾಲೂಕಾ ಹೆಡ್ ಕ್ವಾರ್ಟರ್ ಇಲ್ಲಿ ಒಂದು 20-25 TC ಇಡ್ಸಿದ್ವಿ. ಆ ನಂತರ ನಮ್ಮಲ್ಲಿ ಸೌದತ್ತಿದಾಗ ಇಡ್ಸಿದ್ವಿ, ಯರಗಟ್ಟಿದಾಗ ಇಡ್ಸಿದ್ವಿ. ನಮ್ಮಲ್ಲೇ ಎಲ್ಲಾರು ಬಂದ್ ಬೈಲಹೊಂಗಲ ತಗೊಂಡು ಹೋಗುದು, ಹೋಗಿ ಬರ್ಲಾಕನ 2 ದಿವಸ ಹೋಗ್ತದ ತಂದ ಎಲ್ಲ ಅಲ್ಲೆಲ್ಲ TC ಇಟ್ಟಿದ್ವಿ. ಇಲ್ಲಿ ಕಡಿಮೆ ಆತಂದ್ರ ನಾವು ಅಲ್ಲಿಂದ ಈ ವ್ಯವಸ್ಥೆ ಮಾಡಿದ್ವಿ ನಾವು. ಈ ವ್ಯವಸ್ಥೆ ಇಲ್ಲಿಂದ ತಗೊಂಡು ಹೋಗ್ಬೇಕಂತ ಇನ್ನೂ ಫಾಸ್ಟ್ ಆಗಿ ಮಾಡಿಸ್ತೀವಿ. ಅಲ್ಲಿ ಹೋಗಿ ತಂದಾರ್ರಿ ಇಲ್ಲ ಅಂತಲ್ಲ, ತಂದ್ರು TC 2 ದಿನ ಖಾಲಿ ಆದ್ರು ಇಟ್ರ ಮೇಲೆ 8 ದಿನ TC ಏನ್ ಚಾಲು ಮಾಡ್ಬೇಕಪ್ಪ ಅಂತ ಬೆಳಗ್ಗೆ ಹೋಗಿ ಚಾಲು ಮಾಡೋಷ್ಟ್ರಾಗ ಮಾಡ್ಸ್ಕೊಡ್ತೀವಿ. ಈಗ ಅದನ್ನ ಹೊಳ್ಳಿ ಇಳಿಸ್ಬೇಕಂತಂದ್ರ TC ಮಾಡಿ ಸುಟ್ಟರು. ನಿನ್ನೆ ಸಂಜೆ ಹೇಳಿದಾಗ ಅವ್ನು ಸಂಜು ಅಲ್ಲ ಲೈಮಾನಿಂಗ್ ಆಮೇಲೆ ನೀವು ಹೇಳೋ ಕೆತ್ತಿಗಳು ನಮ್ಗ ಅರ್ಥ, ನಾವು ರೈತರ ನಾವು ಅರ್ಥ ಆಗೋದಿಲ್ಲ. ನೀವ್ ಏನ್ ಕೆತ್ತಿ ಹೇಳ್ತಾರೆ ಹೇಳ್ರಿ. ಒಂದೇದ್ ಹೇಳ್ತಾನ ನಾ ನಿಮಗ, ಇದು ಬದಲಾವಣೆ ಯಾವಾಗ ಸರ? ಕೋಟಿ ಗಂಟ್ಲೆ ನಮ್ಗೆ ಅಧಿವೇಶನ ಬಂದ ಉತ್ತರ ಕರ್ನಾಟಕದ ರೈತರು, ನಮ್ಮ ಬೆಳಗಾವಿ ರೈತರು ಅಭಿವೃದ್ಧಿ ಆಗಲ್ಲ ಕೋಟಿ ಗಂಟೆ ಖರ್ಚು ಮಾಡೋ 1000 ಕೋಟಿ. ಮತ್ ನಾವು ರೈತರು ಯಾವಾಗ ಅಭಿವೃದ್ಧಿ ಆಗೋದು? ಈ ರೀತಿ ಆಗ್ತಂತು. ಅಲ್ಲೇ ಬೆಳಗಾವಿ ಮೀಟಿಂಗ್ ತೊಗೊಂಡಾಗ ಎಲ್ಲಾ ಸರಿ ಮಾಡ್ತಾವ ಅಂತ ಹೇಳ್ರಿ. ಒಬ್ಬೊಬ್ರು ಇಲ್ಲಿ ಈ ಭಾಗದಾಗ ಒಬ್ಬೊಬ್ರು ಹೆಸರುಗಳು ಫೋನ್ ಮಾಡಿ ಒಂಥರ ಹೇಳ್ತಾರ, ಲೈಮನ್ಗಳು ಅಂತಾರ ಹೇಳ್ತಾರ, ಏರುಬಿಗಳು ಅಂತಾರ. ಇದೆಲ್ಲಾ ಬೇಡಪ್ಪ ಅಂತ ಹೇಳಿ ಮೀಟಿಂಗ್ ತೊಗೊಂಡಾಗ ಎಲ್ಲಾ ಸರಿ ಮಾಡ್ತಾವ ಅಂತ ಹೇಳಿ ಜವಾಬ್ದಾರಿ ತಗೊಂಡ್ ಬಂದ್ರಿ. ಮತ್ತು ತಾರತಮ್ಯಗಳು ರೈತರಿಗೆ ನೀರ್ ಹಚ್ಕೊಳಕ್ ತಂದ್ರಿ, ಮತ್ತ ಕರೆಂಟ್ ತಂದ್ರಿ. ಅಲ್ಲಿ ರೈತರನ್ನ ಒಬ್ಬರ ಫೀಸ್ ಹಾಕ್ಯಾಡೋದು, ತೆಗೆದಾಡೋದು ಇಂತ ಕಣ್ಣಿಗೆ ಕಾಣ್ತಾವ ಇವ್ರ ಸಾಕ್ಷಿ ಸಮೇತ ಬಂದಾರ ರೈತರ. ಲೂಸ್ ಕಟ್ಟಕ್ ಇರ್ತಾರೆ, ಅಲ್ಲೇ ಸ್ಪಾಟ್ ಮಾಡಿ ನಮ್ದು 2 ಎಕರೆ ಕಬ್ಬು ಸುಡ್ತೀರಿ. ಅದ್ರ ಮತ್ ಈಗ ರೈತ ಹಾಕುವಾಗ ಅವನು ಕಟ್ಟಿಗೆ ಹಾಕ್ತಾನ, ಮತ್ತ ಅದು ಲೂಸ್ ಆಗುದು ಬೀಜ ಕಾರ್ಬನ್ ಹಿಡಿದಕ್ಕೆ ಇದು ಸಮಸ್ಯೆ. ನೆತ್ತು ನೋಡ್ಬೇಕು ಹಳ್ಳಿ ಮೇಲೆ ಅದನ್ನ ನೀವು ಮಾಡಕ್ ಹೋಗ್ಬಾರ್ರಿ. ಬರೀ ನೆತ್ತು ನೋಡ್ರಿ ಅದನ್ನ ಗೊತ್ತಾಗ್ಬಿಡ್ತದ ನಿಮಗ. ಅದಕ್ಕೆ ಒದರಾಡ್ತಾವ್ರಿ ಅವಕ್ಕ ಆ ಒಳಗ ಸಾಂಪ್ರದಾಯತೆ ಮ್ಯಾಲ ಬಿಸಿಲ ಕರೆಂಟ್ ನೀರ 10 ಸಲ ಹೋಗ್ತಾವ 10 ಸಲ ಬರ್ತಾವ. ತಿಂಗಳಿಗೆ ಅಂದ್ರೆ ಬರುದು ಇಲ್ಲಿಂದ ಪೀಕ್ ಅಲ್ಲ. ಈಗ ಇಷ್ಟೆಲ್ಲ ಇಲ್ಲಿ ಕುಡಿದಕ್ಕ ಒಂದರ ರೀತಿಯ ಪರಿವರ್ತನೆ ಆಗ್ಬೇಕಲ್ಲ. ಈಗ 100 KV ಹಾಕಿದ್ವಿ ಅಂದ್ರೆ ನಾವು 25 ಕ್ಯಾನ್ಸಲ್ ತಾತ್ಕಾಲಿಕ ವ್ಯವಸ್ಥೆ ಇಲ್ಲ. ಆಗಸ್ಟ್ 25 ಮಾಡಿಸ್ಕೊಡ್ತೀವಿ. ಒಂದ್ ವಾರದಾಗ ಬರ್ದ್ ಕೊಡ್ರಿ, ಒಂದ್ ವಾರ ಲೆಟರ್ ಬರೀರಿ, ಬರೀಬೇಕು ಬರ್ದ್ ಕೊಡ್ರಿ ಲೆಟರ್ ಅವ್ನು ನಿಮ್ಗೆ ಯಾಕೆ ಬರ್ದ್ ಕೊಡ್ರಿ ಸರ್? ಇದನ್ನ ಮಾಡ್ಕೊಡಂತ ಕೊಟ್ಟಿದ್ರೆ